ಹಾಯ್ ಫ್ರೆಂಡ್ಸ್, ಭದ್ರಾಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವೀರಭದ್ರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಗೂಗಲ್ ಶೀಟ್ನಲ್ಲಿ ಸ್ಕೂಲ್ ಗ್ರ್ಯಾಂಡ್ ಕನ್ಫರ್ಮೇಷನ್ ಇನ್ಫಾರ್ಮೇಷನನ್ನು ನಾವು ಹೇಗೆ ಫಿಲಪ್ ಮಾಡಿ ಸಬ್ಮಿಟ್ ಮಾಡಬೇಕು ಎಂಬುದರ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಂದರೆ 2020-21ನೇ ಸಾಲಿಗೆ ಸಂಬಂಧಿಸಿದಂತೆ ಶಾಲಾ ಅನುದಾನವನ್ನು ಎಲ್ಲ ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಾಲೆಗಳಿಗೆ ಶಾಲಾ ಅನುದಾನವನ್ನು ಬಿಡುಗಡೆ ಮಾಡಿದ್ದು, ಆ ಒಂದು ಅನುದಾನದ ಮಾಹಿತಿಯನ್ನು ನಾವು ಗೂಗಲ್ ಶೀಟ್ನಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳು ಎಷ್ಟು ಅನುದಾನ ನಿಮ್ಮ ಶಾಲೆಯ SDMC ಖಾತೆಗೆ ಜಮಾ ಆಗಿದೆ ಅಥವಾ ಜಮಾ ಆಗಿದೆಯಾ ಆಗಿಲ್ವಾ ಎಂಬುದರ ಮಾಹಿತಿಯನ್ನು ನಾವು ಹೇಗೆ ಗೂಗಲ್ ಶೀಟ್ನಲ್ಲಿ ಫಿಲ್ ಮಾಡಬೇಕು ಎಂಬುದನ್ನು ನಾವು ಈಗ ನೋಡೋಣ. ಅದಕ್ಕಿಂತ ಮೊದಲು ಇದೇ ನೀವು ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಈಗ ನಿಮಗೆಲ್ಲ ಗೊತ್ತಿರಬಹುದು, ಸ್ಕೂಲ್ ಗ್ರ್ಯಾಂಡ್ ಕನ್ಫರ್ಮೇಷನ್ಗೆ ಸಂಬಂಧಿಸಿದಂತೆ ಒಂದು ಗೂಗಲ್ ಶೀಟ್ ಲಿಂಕನ್ನು ಪ್ರೊವೈಡ್ ಮಾಡಲಾಗಿದೆ. ಈ ಲಿಂಕನ್ನು KL ರಮೇಶಯ್ಯ, ಪ್ರೋಗ್ರಾಮ್ ಆಫೀಸರ್, ಆಸಸ್ ಸೆಕ್ಷನ್, ಸಮಗ್ರ ಶಿಕ್ಷಣ ಕರ್ನಾಟಕ, ಬೆಂಗಳೂರು ಇವರಿಂದ ಈ ಗೂಗಲ್ ಶೀಟ್ ಲಿಂಕನ್ನು ಪ್ರೊವೈಡ್ ಮಾಡಲಾಗಿದೆ. ಈ ಲಿಂಕನ್ನು ನೀವು ಆಲ್ರೆಡಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇರಬಹುದು. ನಿಮಗೆ ಆ ಲಿಂಕ್ ಇದ್ದರೆ ಆ ಲಿಂಕ್ ಮೂಲಕ ನೀವು ಈ ಗ್ರ್ಯಾಂಡ್ ಕನ್ಫರ್ಮೇಷನ್ ಇನ್ಫಾರ್ಮೇಷನನ್ನು ಫಿಲಪ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಗೂಗಲ್ ಶೀಟ್ನ ಲಿಂಕನ್ನು ನಾನು ಕೂಡ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ ಮೂಲಕ ನೀವು ಆ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾಗತ್ತೆ. ಹಾಗಾದರೆ ಹೇಗೆ ಫಿಲ್ ಮಾಡಬೇಕಂತಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಸ್ಕ್ರೀನ್ ಮೇಲೆ, ಇಲ್ಲಿ ಗೂಗಲ್ ಶೀಟ್ ಲಿಂಕ್ ಕಾಣಿಸ್ತಾ ಇದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಓಪನ್ ವಿತ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಬ್ರೌಸರನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕ್ರೋಮ್ ಅಂತ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ರೋಮ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಮತ್ತೆ ಕ್ರೋಮ್ ಕೇಳ್ತಾ ಇದೆ ನೋಡಿ, ಈ ರೀತಿ ಓಪನ್ ಆಗುತ್ತೆ, ಸ್ಕೂಲ್ ಗ್ರ್ಯಾಂಡ್ ಕನ್ಫರ್ಮೇಷನ್ ಅಂತೇಳಿ. ಇಲ್ಲಿ ರಿಕ್ವೈರ್ಡ್ ಅಂತಂದ್ರೆ ಇಲ್ಲಿ ಸ್ಟಾರ್ ಮಾರ್ಕ್ ಇರ್ತಕ್ಕಂತಹ ಎಲ್ಲ ಆಪ್ಷನ್ಸ್ ಅನ್ನು ನಾವು ಕಡ್ಡಾಯವಾಗಿ ಫಿಲ್ ಮಾಡಲೇಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಸೆಲೆಕ್ಟ್ ದ ಡಿಸ್ಟಿಕ್, ನಿಮ್ಮ ಡಿಸ್ಟಿಕ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಂಟರ್ ದ ತಾಲೂಕ್ ನೇಮ್, ನಿಮ್ಮ ತಾಲೂಕಿನ ನೇಮನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಎಂಟರ್ ದ ನೇಮ್ ಆಫ್ ದಿ ಸ್ಕೂಲ್, ನಿಮ್ಮ ಶಾಲೆಯ ಹೆಸರನ್ನ ಟೈಪ್ ಮಾಡಿ. ನೆಕ್ಸ್ಟ್ ಎಂಟರ್ ದ ಡೈಸ್ ಕೋಡ್ ಆಫ್ ದಿ ಸ್ಕೂಲ್, ನಿಮ್ಮ ಶಾಲೆಯ ಡೈಸ್ ಕೋಡ್ 11 ಸಂಖ್ಯೆಗಳ ಡೈಸ್ ಕೋಡ್ ಅನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಎಸ್ ದ ಸ್ಕೂಲ್ ರಿಸೀವ್ಡ್ ದ ಸ್ಕೂಲ್ ಗ್ರಾಂಟ್, ಅಂದ್ರೆ ನಿಮ್ಮ ಶಾಲೆಗೆ ಶಾಲಾ ಅನುದಾನ ಬಿಡುಗಡೆ ಮಾಡಲಾಗಿದೆಯೇ, ಇಲ್ಲಿ ಮಾಡಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ನೀವು ಇಲ್ಲಿ ಎಸ್ ಅಂತ ಕೊಟ್ಟ ಮೇಲೆ ಹೌ ಮಚ್ ಸ್ಕೂಲ್ ಗ್ರಾಂಟ್ಸ್ ಹ್ಯಾಸ್ ಬೀನ್ ರಿಸೀವ್ಡ್ ಬೈ ದ ಸ್ಕೂಲ್, ನಿಮ್ಮ ಶಾಲೆಗೆ ಅನುದಾನ ಎಷ್ಟು ಬಿಡುಗಡೆಯಾಗಿದೆ ಅನ್ನೋದನ್ನ ಅಲ್ಲಿ ಮೊತ್ತವನ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿದ ಮೇಲೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ನಾನು ನಮ್ಮ ಶಾಲೆಗೆ ಸಂಬಂಧಿಸಿದ ಡೀಟೇಲ್ಸ್ ಅನ್ನ ಎಲ್ಲ ಫಿಲ್ ಮಾಡ್ಕೊಂಡು ಬರ್ತೀನಿ ನೋಡಿ. ಸರಿ, ನಮ್ಮ ಶಾಲೆಗೆ ಸಂಬಂಧಿಸಿದ ಎಲ್ಲ ಡೀಟೇಲ್ಸ್ ಅನ್ನ ಫಿಲ್ ಮಾಡಿದೀನಿ. ಫಿಲ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ, ನೀವು ಗ್ರಾಂಟ್ ಅನ್ನ ರಿಸೀವ್ ಮಾಡ್ಕೊಂಡಿದ್ರೆ ಎಸ್ ಅಂತ ಕೊಡಿ ಹಾಗೂ ಆ ಮೊತ್ತವನ್ನ ಎಂಟರ್ ಮಾಡಿ. ನಿಮಗೆ ನಿಮ್ಮ ಶಾಲೆಗೆ ಗ್ರಾಂಟ್ ರಿಲೀಸ್ ಆಗಿಲ್ಲ ಅಂತಂದ್ರೆ ನೋ ಅಂತ ಟೈಪ್ ಮಾಡಿ, ನೀವು 00 ಅಂತೇಳಿ ತೋರಿಸಿ. ಇಷ್ಟಾದ್ಮೇಲೆ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಸ್ಕೂಲ್ ಗ್ರ್ಯಾಂಡ್ ಕನ್ಫರ್ಮೇಷನ್ ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್, ಅಂದ್ರೆ ನಾವೀಗ ಈ ಇನ್ಫಾರ್ಮೇಶನ್ ಅನ್ನ ಸಬ್ಮಿಟ್ ಮಾಡಿದ್ದೇವೆ ಅಂತೇಳಿ ಅರ್ಥ. ಸರಿ, ನೀವು ಈ ಗೂಗಲ್ ಶೀಟ್ ನ ಫಿಲ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಶಾಲೆಯ SDMC ಖಾತೆಯ ಪಾಸ್ಬುಕ್ ಅನ್ನ ಮೊದಲು ಆ ಬ್ಯಾಂಕಿನಲ್ಲಿ ಎಂಟ್ರಿ ಮಾಡಿಸಿ ಬಂದಿರುವ ಅನುದಾನ ರಿಲೀಸ್ ಆಗಿದೆಯಾ ಆಗಿಲ್ವಾ ಎಂಬುದನ್ನ ನೀವು ಮೊದಲು ಖಚಿತಪಡಿಸಿಕೊಳ್ಳಿ. ಖಚಿತಪಡಿಸಿಕೊಂಡ ಮೇಲೆ ಈ ಗೂಗಲ್ ಶೀಟ್ ಅನ್ನ ನೀವು ಫಿಲಪ್ ಮಾಡಿ. ಪ್ರತಿಯೊಂದು ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಈ ಅನುದಾನದ ಮಾಹಿತಿಯನ್ನ ಫಿಲ್ ಮಾಡಲೇಬೇಕಾಗತ್ತೆ. ಯಾಕಂತಂದ್ರೆ ಇದು ಇಡೀ ರಾಜ್ಯಾದ್ಯಂತ ಒಂದೇ ಗೂಗಲ್ ಶೀಟ್ ಲಿಂಕ್ ಅನ್ನ ಪ್ರೊವೈಡ್ ಮಾಡಲಾಗಿದೆ. ಇಡೀ ರಾಜ್ಯದ ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರು ಈ ಮಾಹಿತಿಯನ್ನ ಕಡ್ಡಾಯವಾಗಿ ಫಿಲ್ ಮಾಡಲೇಬೇಕಾಗತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಗ್ರ್ಯಾಂಡ್ ಕನ್ಫರ್ಮೇಷನ್ ಇನ್ಫಾರ್ಮೇಷನ್ ನಾವು ಹೇಗೆ ಗೂಗಲ್ ಶೀಟ್ ನಲ್ಲಿ ಫಿಲಪ್ ಮಾಡಬೇಕಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.